4 ಜನ ಮಾನ ಮರ್ವಾದೆಯಿಂದ ಬದುಕಬೇಕು ಅಂತಿರೋ ಜನ ವಸಿ ಕೇಳ್ರಿ. ಪ್ರಕೃತಿ ಆಯಿಲ್ ಮಿಲ್. ಒಂದು 5 ರಿಂದ 10 ವರ್ಷಗಳ ಹಿಂದೆ ನಮ್ಮ ಮನೆಗಳಲ್ಲಿ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಬೇಕು ಅಂತ ಅನ್ನೋದಾದರೆ ಇವತ್ತು ಅಕ್ಕಿಯನ್ನು ಬೇಳೆಯನ್ನು ನೆನೆಸಿಟ್ಟು ಸಂಜೆ ಅದನ್ನು ಕಲ್ಲಿಗೆ ಹಾಕಿ ರುಬ್ಬಿ ಒಂದು ರಾತ್ರಿ ಅದನ್ನು ಫರ್ಮೆಂಟೈನ್ ಆಗೋದಕ್ಕೆ ಬಿಡ್ತಾ ಇದ್ರು. ಬೆಳಗ್ಗೆ ತುಂಬ ಹುಳಿ ಆಗದಿರುವಂತಹ ಆ ದೋಸೆ ಹಿಟ್ಟಿಂದ ಗರಿಗರಿಯಾದ ದೋಸೆ ಮಾಡ್ತಿದ್ರು. ಅದರ ಜೊತೆ ರುಚಿ ರುಚಿಯಾದ ಸಾಗುನೋ ಪಲ್ಯನೋ ಚಟ್ನಿನೋ ಚಟ್ನಿ ಪುಡಿನೋ ಅದರ ಮಜನೇ ಬೇರೆ ಇತ್ತು. ಕಾಲಕ್ರಮೇಣ ಮನೆಯಲ್ಲಿದ್ದಂಥ ಹೆಣ್ಣು ಮಕ್ಕಳ ದೈನಂದಿನ ಕೆಲಸವನ್ನು ಅತಿ ಸುಲಭ ಮಾಡೋದಕ್ಕೋಸ್ಕರ ಮಿಕ್ಸಿಗಳು ಮತ್ತು ವೆಟ್ ಗ್ರೈಂಡರ್ಗಳು ಮನೆಗಳಿಗೆ ಬಂದವು. ಅದಾದ ನಂತರ ಒಂದು 2 ರಿಂದ 3 ವರ್ಷಗಳ ಹಿಂದೆ ರೆಡಿ ಟು ಕುಕ್ ದೋಸಾ ಬ್ಯಾಟರ್ಗಳು ಬಂದವು. ದೋಸೆ ಹಿಟ್ಟನ್ನು ಪ್ಯಾಕೆಟ್ ಮಾಡಿ ಮಾರೋದಕ್ಕೆ ಶುರು ಮಾಡಿದ್ರು. ಆದರೆ ಈಗ ಇನ್ನೂ ಅಡ್ವಾನ್ಸ್ ಆಗಿ ನಾವು ದೋಸೆಯನ್ನು ಚಟ್ನಿ ಪುಡಿಯನ್ನು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿ ತಿನ್ನೋದಕ್ಕೆ ಶುರು ಮಾಡಿದೆ. ಬಸ್ ದೋಸೆ ಮಜಾನೇ ಅದನ್ನು ಬಿಸಿ ಬಿಸಿಯಾಗೋ ಅಥವಾ ಗರಿಗರಿಯಾಗೋ ತಿನ್ನೋದ್ರಲ್ಲಿ ಇರೋದು. ಅದನ್ನು ಎಲ್ಲೋ ಯಾವಾಗಲೂ ಮಾಡಿ ಅದನ್ನು 6 ತಿಂಗಳು ಬಿಟ್ಟು ತಿನ್ನೋದಕ್ಕಲ್ಲ. ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಿ ನಿಮ್ಮ ಮನೆಗೆ ತಲುಪುವಂತಹ ಆ 10 ರಿಂದ 15 ನಿಮಿಷಗಳಲ್ಲಿ ಆ ದೋಸೆ ಅರ್ಧ ಸತ್ತೋಗಿರುತ್ತೆ. ಇವತ್ತು ಅಟ್ಲೀಸ್ಟ್ ಸಿಟಿಗಳಲ್ಲಿರುವಂತಹ ಮನೆಗಳಲ್ಲಿ ಮಿಕ್ಸಿನೋ ಅಥವಾ ಗ್ರೈಂಡರು ಇದ್ದೇ ಇರುತ್ತೆ. ಆದರೆ ನಮಗೆ ಹಿಟ್ಟನ್ನು ರುಬ್ಬುವಷ್ಟು ಟೈಮ್ ಇರಲ್ಲ. ಇವತ್ತು ನಮ್ಮ ಹದಗೆಟ್ಟಿರೋ ಆರೋಗ್ಯಕ್ಕೂ ನಮ್ಮ ಈ ಆನ್ಲೈನ್ ಆರ್ಡರ್ ಪದ್ಧತಿಗೂ ಒಂದು ಅಕ್ರಮ ಸಂಬಂಧ ಇದೆ ಅನಿಸುತ್ತೆ. ಏನಂತೀರಾ? ಯೋಚನೆ ಮಾಡಿಪ್ಪ. ಊರ್ನೇ ಕೆಡ್ಸ ಇಲ್ಲೇ ಕುಂತವ್ ನೋಡ್ರಿ, ಮಳ್ಳಿ ಕುಂತಂಗೆ. ಇವನ್ ನಿಂಗೆ ಬಿಡಬಾರ್ದು. ಇವನಿಂದ ನಮ್ಮ ಹಳ್ಳಿ ಹಾಳಾಗೋಗ್ಬಿಟ್ಟದೆ. ಇವನ್ ನಿಂಗೆ ಬಿಟ್ರೆ ನಮ್ಮ ಹಳ್ಳಿ ಇನ್ನೂ ಹಾಳಾಗೋಗ್ಬಿಡ್ತದೆ.